ಸಿನಿಮಾ ರಿವ್ಯೂಗೆ ಹೋಗೋದಕ್ಕೂ ಮುಂಚೆ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅರ್ಜುನ್ ಜನ್ಯ ಅವರು ಕನ್ನಡ ಸಿನಿಮಾಗೆ ಬಹಳಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟು ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಅವರು ಡೈರೆಕ್ಟ್ ಮಾಡ್ತಿರೋ ಮೊದಲನೇ ಸಿನಿಮಾ 45. ಸೊ ಶಿವಣ್ಣ, ಉಪೇಂದ್ರ ಅವರು ಹಾಗೂ ರಾಜ್ ಬಿ ಶೆಟ್ಟಿ ಅವರನ್ನು ಹಾಕೊಂಡು ಒಂದು ವಿಭಿನ್ನವಾದ ಕತೆಗೆ ಕೈ ಹಾಕಿದ್ದಾರೆ. ಸೊ ಅರ್ಜುನ್ ಜನ್ಯ ಅವರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಇನ್ನು ಸಿನಿಮಾ ರಿವ್ಯೂಗೆ ಬರೋದಾದ್ರೆ, ಇದು ಒಂದು ಕಮರ್ಷಿಯಲ್ ಸಿನಿಮಾನೇ ಆದರೂ ಅದನ್ನು ತೋರಿಸಿರೋ ರೀತಿ ವಿಭಿನ್ನವಾಗಿದೆ. ರಾಯಪ್ಪನ ಪಾತ್ರದಲ್ಲಿ ಉಪೇಂದ್ರ ಅವರು ಅಬ್ಬರಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ಶಿವಣ್ಣ ಅವರು ಕ್ಲಾಸ್ ಮತ್ತೆ ಮಾಸ್ ಎರಡರಲ್ಲೂ ಕಾಣಿಸ್ಕೊಳ್ತಾರೆ. ಇನ್ನು ರಾಜ್ ಬಿ ಶೆಟ್ಟಿ ಅವರು ಒಂದು ಸಮಸ್ಯೆಗೆ ಸಿಗಾಕೊಂಡು ಅದರಲ್ಲಿ ಒದ್ದಾಡ್ತಿರ್ತಾರೆ. ಆಕ್ಟಿಂಗ್ ವೈಸ್ ಅಂತ ಬಂದ್ರೆ 3 ಜನ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಅದ್ರ ಜೊತೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಏನಿದೆ, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್, ಅವರು ಸಹ ಆಯಾ ಪಾತ್ರಗಳಿಗೆ ಜಸ್ಟಿಫೈ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಮ್ಯೂಸಿಕ್ ಮತ್ತೆ ವಿಜುವಲ್ಸ್ ಅದ್ಭುತವಾಗಿರುತ್ತೆ. ಈ ಮೂವಿನಲ್ಲಿ ಲಾಸ್ಟ್ ಒಂದು 15 ನಿಮಿಷ ಶಿವಣ್ಣನನ್ನ ವಿಭಿನ್ನ ಗೆಟಪ್ ಗಳಲ್ಲಿ ನಾವು ನೋಡಬಹುದು. ಪರ್ಸನಲಿ ನನಗನ್ಸಿದ್ದು ಸೆಕೆಂಡ್ ಹಾಫ್ ನಲ್ಲಿ ಒಂದು ಚೇಸಿಂಗ್ ಸೀನ್ ಇರುತ್ತೆ, ಪ್ಲಸ್ ಲಾಸ್ಟ್ ಒಂದು ಫೈಟ್ ಸೀನ್ ಇದೆ. ಸೊ ಅವೆರಡರಲ್ಲಿ ನಾವು ಕೊಟ್ಟಂತಹ ಹಣ ವಸೂಲಿ ಆಗ್ಬಿಡುತ್ತೆ. ಸ್ಟಾರ್ಟಿಂಗ್ ನಿಂದ ಎಂಡಿಂಗ್ ವರ್ಗೂ ಒಂದು ಕ್ಯೂರಿಯಾಸಿಟಿ ಅಂತಕ್ಕಂಥದ್ದು ಇರುತ್ತೆ. ಸೊ ಇಷ್ಟು ಪಾಸಿಟಿವ್ಸ್. ಇನ್ನು ನೆಗೆಟಿವ್ಸ್ ಅಂತ ಬಂದ್ರೆ, ಸ್ಟೋರಿ ಇನ್ನು ಬೆಟರ್ ಆಗಿ ತಗೋಬಹುದಿತ್ತು ಅನಿಸ್ತು. ಸೊ ಒಂದೇ ಒಂದು ಪಾಯಿಂಟ್ ಇಟ್ಕೊಂಡು ಪೂರ್ತಿ ಸಿನಿಮಾ ಮಾಡಿದ್ದಾರೆ ಅನ್ನಿಸ್ತು. ಸೊ ಇನ್ನು ಓವರ್ ಆಲ್ ಸಿನಿಮಾ ಒನ್ ಟೈಮ್ ವಾಚಬಲ್. ಸೊ ಒಂದು ಒಳ್ಳೆ ವಿಜುವಲ್ಸ್ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಇಷ್ಟು 45 ಮೂವಿ ರಿವ್ಯೂ. ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಸೊ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಜೈ ಹಿಂದ್.